ಬಿಸಿ ಬಿಸಿ ಮುದ್ದೆ ತಿಂದು ಆರಾಮ ಒಂದು ಬಾಳೆಹಣ್ಣು ತಿಂದು ಮುಗಿಸ್ಕೊಂಡು ಹೋದರೆ ಇವತ್ತಿನ ಮಧ್ಯಾಹ್ನದ ಊಟ ಕಂಪ್ಲೀಟ್. ಎಲ್ಲರಿಗೂ ನಮಸ್ಕಾರ, ನಾನು ಸಂತು. ಇವತ್ತು ಮಧ್ಯಾಹ್ನ ಒಂದು ಒಳ್ಳೆ ರಾಗಿ ಮುದ್ದೆ ಊಟ ಮಾಡೋಣ ಅಂತ ನಾನು ಬಂದಿರೋ ಜಾಗ ಯಾವುದಪ್ಪ ಅಂತಂದರೆ ನಮ್ಮ ಮಾಗಡಿ ಮೇನ್ ರೋಡು ಬ್ಯಾಡರಳ್ಳಿ ಹತ್ರ ಕಳೆದ 5 ವರ್ಷಗಳಿಂದ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಕೊಂಡು ಬರ್ತಾರಂತ ಅನ್ನಪೂರ್ಣೇಶ್ವರಿ ಹಳ್ಳಿ ಮನೆ ಉಪಹಾರ ಅಂತ ಅಥವಾ ಶೆಡ್ ಹೋಟ್ಲ್ ಅಂತ ಕೂಡ ಕರೀತಾರೆ. ಇಲ್ಲೇನಪ್ಪ ಸ್ಪೆಷಲ್ ಅಂತಂದ್ರೆ ಯಾವುದೇ ಹೋಟ್ಲ್ಗೆ ಹೋದ್ರೂ ಕೂಡ ನಾವು ಫಸ್ಟು ಬಿಲ್ ಪೇ ಮಾಡಿ ಊಟನ ತಿಂತೀವಿ. ಬಟ್ ಇಲ್ಲಂಗಲ್ಲ, ನೀವು ಏನೇ ತಗೊಂಡ್ರು ಕೂಡ ಟೇಸ್ಟ್ ಮಾಡಿ ಕೊನೆಗೆ ನಾವು ಇದು ತಗೊಂಡಿದ್ವಿ ಅಂತ ಹೇಳಿದ್ರೆ ಮಾತ್ರ ಬಿಲ್ ತಗೋತಾರೆ. ಹಲವಾರು ಕೂಡ ಒಂದೊಂಥರ ಸೇವೆ ತರ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಏನೇನು ಸಿಗುತ್ತಪ್ಪ ಅಂತಂದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ ಸಿಗುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಂದು 7 ರಿಂದ 11 ಗಂಟೆವರೆಗೂ ಇರುತ್ತೆ. ಮತ್ತೆ ಮಧ್ಯಾಹ್ನ ಊಟ 12 ಗಂಟೆಗೆ ಶುರು ಆದರೆ ಸಂಜೆ 5 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. 40 ರೂಪಾಯಿಗೆ ಹೊಟ್ಟೆ ತುಂಬ ಊಟ ಕೊಡ್ತಾ ಇದ್ದಾರೆ. ಒಂದು ಮುದ್ದೆ ಆ ಪ್ರೈಸ್ ಕೊಡ್ತಾರಂತೆ. ಜೊತೆಗೆ ಎಕ್ಸ್ಟ್ರಾ 5 ರೂಪಾಯಿ ಕೊಟ್ಟು 45 ರೂಪಾಯಿಗೆ ಒಂದು ಕಂಪ್ಲೀಟ್ ಮಿಲ್ಲು ನಿಮ್ಗೆ ಇಲ್ಲಿ ಸಿಕ್ಬಿಡುತ್ತೆ. ನೋಡಿದ ತಕ್ಷಣ ಇದು ದೊಡ್ಡ ಹೋಟ್ಲ್ ಅನ್ಸಲ್ಲ, ಸ್ಟ್ರೀಟ್ ಫುಡ್ ಅನ್ಸಲ್ಲ. ಒಂದು ಮಿಡ್ ರೇಂಜ್ ಅಲ್ಲಿ ಒಂದು ಶೆಡ್ ಅಲ್ಲಿ ಚೆನ್ನಾಗಿ ಕ್ಲೀನ್ ಆಗಿ ಹೈಜೀನ್ ಆಗಿ ಫುಡ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೋಗೋಣ, ಓನರ್ನ ಮಾತಾಡ್ಸೋಣ, ಈ ಜಾಗದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ ಹೊಸ ನೋಡ್ತಿರೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಹೋಗಿ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿ ಆಗ್ತದೆ, ತಿನ್ನೋಣ. ಸರ್ ನಮಸ್ತೆ. ನಮಸ್ತೆ. ನಮ್ಮ ಹೆಸರು ಸರ್? ಕುಮಾರ್ ಅಂತ. ಅನ್ನಪೂರ್ಣೇಶ್ವರಿ ಹಳ್ಳಿ ಮನೆ ಉಪಹಾರ ಶೆಡ್ ಹೋಟ್ಲು ಯಾವಾಗ ಶುರುವಾಗಿದೆ ಸರ್? ಸರ್ ಅಲ್ಲ 5 ವರ್ಷ ಆಯ್ತು. 5 ವರ್ಷ ಆಯ್ತು. ಸಿಕ್ಕಾಪಟ್ಟೆ ಕ್ರೌಡ್ ಬರ್ತಾ ಇದ್ದಾರೆ. ಏನು ಸ್ಪೆಷಲ್ ಅಂತ ಹೇಳ್ತೀರಾ? ಏನು ಸ್ಪೆಷಲ್ ಸರ್, ಮನೆ ತರ ನಾವು ಕೊಡ್ತಾ ಇದೀವಿ, ಅದೇ ಸ್ಪೆಷಲ್. ಓಕೆ, ಅದಕ್ಕೆ ಜನ ಬರ್ತಾರೆ. ಅದಕ್ಕೆ ಜನ ಬರ್ತಾ ಇದ್ದಾರೆ. ಏನೇನು ಸಿಗುತ್ತೆ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಬೆಳಿಗ್ಗೆ ತಿಂಡಿ ಬಂದು ಇಡ್ಲಿ ಸಿಗುತ್ತೆ. ಓಕೆ. ಎಳ್ಳಿಕಾಯಿ ಚಿತ್ರಾನ್ನ ಇರುತ್ತೆ. ಓಕೆ. ಡೈಲಿ ಒಂದೊಂಥರ ರೈಸ್ ಬಾತ್ ಮಾಡ್ತೀವಿ. ಓಕೆ. ಪೂರಿ, ದೋಸೆ, ವಡ ಓಕೆ ಸಿಗುತ್ತೆ. ಇಷ್ಟು ಐಟಮ್ ಸಿಗುತ್ತೆ. ಇದರ ಟೈಮಿಂಗ್ಸು? ಟೈಮ್ 7 ಗಂಟೆಯಿಂದ 11 ಗಂಟೆವರೆಗೆ ಸಿಗುತ್ತೆ ತಿಂಡಿ ಐಟಮ್. ಮಧ್ಯಾಹ್ನ ಊಟ? ಮುದ್ದೆನ ಊಟ 12ವರೆಯಿಂದ ಸ್ಟಾರ್ಟ್ ಆಗುತ್ತೆ. ಏನೇನು ಸಿಗುತ್ತೆ? ಮುದ್ದೆ, ಚಪಾತಿ ಊಟ. ಮುದ್ದೆ, ಚಪಾತಿ ಊಟ, ಮೊಸರನ್ನ ಇರುತ್ತೆ. ಓಕೆ. ಎಷ್ಟು ಐಟಮ್ ಸಿಗುತ್ತೆ? ಅದೇ ಮುದ್ದೆ, ಚಪಾತಿ, ಮೊಸರನ್ನ 3 ಐಟಮ್ ಇರುತ್ತೆ. ಓಕೆ. ಉಪ್ಪು ಸಾರು, ಸಾಂಬಾರು, ಉಪ್ಸಾರು ಇರುತ್ತೆ. ರೆಗ್ಯುಲರ್ ಆಗಿ ಉಪ್ಸಾರು ಇದ್ದೇ ಇರುತ್ತೆ. ಓಕೆ. ಡೈಲಿ ಒಂದೊಂಥರ ಸಾಂಬಾರು ಮಾಡ್ತೀವಿ. ಓಕೆ. ಡೈಲಿ ಒಂದೊಂದು ಸಾಂಬಾರು ಚೇಂಜ್ ಆಗ್ತಾ ಇರುತ್ತೆ. ಮಜ್ಜಿಗೆ ಅನ್ಲಿಮಿಟೆಡ್, ಯಾರು ಎಷ್ಟು ಬೇಕಾದ್ರೂ ಹಾಕೋಬಹುದು. ಓಕೆ. ಅದು ರೆಗ್ಯುಲರ್ ಆಗಿರುತ್ತೆ. ರೆಗ್ಯುಲರ್ ಆಗಿ ಮಜ್ಜಿಗೆ ಇದ್ದೇ. ಏನು ಟೈಮಿಂಗ್ ಇಂದ ಏನು ಟೈಮಿಂಗ್ ಎಂಡ್ ಆಗುತ್ತೆ? 12ವರೆಯಿಂದ 4 ಗಂಟೆವರೆಗೂ ಇದ್ದೇ ಇರುತ್ತೆ. 12ವರೆಯಿಂದ 4 ಗಂಟೆವರೆಗೂ. ಓಕೆ. ಸಂಜೆ ಇರಲ್ಲ? ಸಂಜೆ ಇರಲ್ಲ. ಓಕೆ. ಇದು ಯಾವ ಜಾಗದಲ್ಲಿ ಬರುತ್ತೆ ಸರ್ ಇದು ಲೊಕೇಶನ್? ಇದು ಬಂದು BL ಲೇಔಟ್ ಸೆಕೆಂಡ್ ಸ್ಟೇಜ್. ಓಕೆ. ಮಾಗಡಿ ರೋಡು. ಓಕೆ. ದ್ವಾರಕಾ ರೋಡು. ಅನುಪಮ ಹಾಸ್ಪಿಟಲ್ ಹತ್ರ. ಅನುಪಮ ಹಾಸ್ಪಿಟಲ್ ಬ್ಯಾಕ್ ಸೈಡ್. ಸ್ಟಾರ್ಟಿಂಗ್ ಇಂದ ಇದೇ ತರ ಕ್ರೌಡ್ ಬರ್ತಾ ಇದ್ರೆ ಇತ್ತೀಚೆಗೆ? ಸ್ಟಾರ್ಟಿಂಗ್ ಇಂದ ಹಿಂಗೆ ಇದೆ ಸರ್. ಇಲ್ಲೇ 5 ವರ್ಷದಿಂದ ಮಾಡ್ತಾ ಇದ್ದೀರಾ? ಹೌದು. ಹೆಂಗೆ ಸರ್ ಶೆಡ್ ಹಾಕ್ಬಿಟ್ಟು ಈ ತರ ಒಂದು ಹೋಟ್ಲ್ ಮಾಡ್ಬೇಕಂತ ಪ್ಲಾನ್ ಬಂತು ನಿಮಗೆ? ಇಲ್ಲ, ಬಂತು, ಮತ್ತೆ ಮಾಡ್ಬೇಕು ಅನ್ಕೊಂಡು ಇದು ಮಾಡಿದ್ವಿ. ಬಟ್ ಹೋಟ್ಲೇ ಮಾಡ್ಬೋದಿತ್ತಲ್ಲ, ಶೆಡ್ ಅಲ್ಲೇ ಯಾಕೆ ಮಾಡ್ಬೇಕಂತ ಅನಿಸ್ತು? ಇಲ್ಲ, ಒಂಥರ ಹಳ್ಳಿ ತರನೇ ಇರ್ಬೇಕಲ್ಲ ಸರ್. ಅದಕ್ಕೆ ಹಳ್ಳಿ ಮನೆ. ಹೌದು. ಓಕೆ. ಹಳ್ಳಿ ಫೀಲ್ ಬರಲಿ ಅಂತ. ಹೌದು. ಮತ್ತೆ ನೋಡೋರು ಕೂಡ ಇದು ತುಂಬಾ ಪ್ರೈಸ್ ಜಾಸ್ತಿ ಇರಲ್ಲ ಅಂತ. ಏನು ಕಾಸ್ಟ್ ಕೊಡ್ತಾ ಇದ್ದೀರಾ ಒಂದು ಊಟ? ಒಂದು ಊಟ ಬಂದು ಒಂದು ಮುದ್ದೆ ಆ ಪ್ರೈಸ್ 40 ರೂಪಾಯಿ. ಮುದ್ದೆ ಆ ಪ್ರೈಸ್ 40 ರೂಪಾಯಿ. ಹೌದು. ಓಕೆ. ಎಲ್ಲರೂ ಕೈಗೆ ಸ್ಪೆಷಲ್ ಅಂತಂದ್ರೆ ಮುದ್ದೆ ಈಗ ಊರಿಂದ ರಾಗಿ ರೈತರಂತಾನೆ ತಗೊಂಡು ಕೊಡ್ತಾ ಇದ್ದೀವಿ. ಓಕೆ. ಸ್ಪೆಷಲ್. ಬಿಸಿನೀರು ಕೊಡ್ತಾರೆ ತಟ್ಟೆ ತೊಳೆಯೋಕ್ಕೆ, ಅದೊಂದು ಗ್ರೇಟ್. ಎಲ್ಲ ಕಡೆ ಹೋದ್ರೆ ಬಿಸಿನೀರು ಸಿಗಲ್ಲ. ಇಲ್ಲಿ ಬಿಸಿನೀರು ತಟ್ಟೆ ತೊಳ್ಕೊಂಡು ಊಟ ಬಡಿಸ್ಕೊಬೋದು. ಅಣ್ಣ ಒಂದು ಮುದ್ದೆ. ಹಾಂ, ಭಾನುವಾರನ? ನಾನು ರೆಗ್ಯುಲರ್ ಕಸ್ಟಮರ್, ನಂಗೆ ಗೊತ್ತಿರುತ್ತಲ್ವ ತಿಂಡಿಗ. ಹಾಂ, ಇಲ್ಲ ಬರ್ತೀನಿ ನಾನು, ವಿಡಿಯೋ ಈಗ ಮಾಡ್ಕೊತೀನಿ. ಹಾಂ, ಓಕೆ. ಇವತ್ತು ಪಲ್ಯ ಚೇಂಜ್ ಮಾಡಿಬಿಟ್ಟಿದ್ರೆ ಅದೊಂದು ಖುಷಿ. ಇದು ಪ್ರೈಸ್ ಎಷ್ಟು ಒಂದು ಮುದ್ದೆ? ಈ ಮುದ್ದೆ 20 ರೂಪಾಯಿ. ರೈಸು ಫುಲ್ಲು ಹಾಫ್ 20. ಓಕೆ. ಬಜ್ಜಿ 5 ರೂಪಾಯಿ ಎರಡಾ? ಓ. ಉಪ್ಸಾರಿದೆ, ಸಾಂಬಾರಿದೆ, ಯಾವ್ದು ಬೇಕಾದ್ರೆ ಹಾಕೊಬೋದು. ನಾನು ಉಪ್ಸಾರಿ ಹಾಕೊತೀನಿ, ಯಾಕಂದರೆ ರೈಸ್ಗೆ ಸಾಂಬಾರು ಜೊತೆ ಟ್ರೈ ಮಾಡೋಣ. ಅದಕ್ಕೆ ಇದಿದೆ, ಏನಿದು ಸಾದಾ ಅಂತಾರೆ ಅಥವಾ ಖಾರ ಅಂತಾರೆ, ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ.
ಒಂದು ಬಜ್ಜಿ. ಎಸ್, ನಮ್ಮ ಐಟಮ್ ತೊಗೊಂಡಿದ್ದೀವಿ. ಒಂದು ಮುದ್ದೆ, ಅದಕ್ಕೆ ಉಪ್ಸಾರು ಮತ್ತು ಖಾರ, ಜೊತೆಗೆ ಬೀಟ್ರೂಟ್ ಪಲ್ಯ ಕೊಟ್ಟಿದ್ದಾರೆ. ಒಂದು ಬಜ್ಜಿ ನಾನೇ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದರ ಕಾಸ್ಟ್ ಬಂದು 5 ರೂಪಾಯಿ, ಇದರ ಕಾಸ್ಟ್ ಬಂದು 20 ರೂಪಾಯಿ. ಟೋಟಲ್ 25 ರೂಪಾಯಿ ಆಗುತ್ತೆ. ನಾನಂತೂ ಇಲ್ಲಿಗೆ ಒಂದು ರೆಗ್ಯುಲರ್ ಕಸ್ಟಮರ್ ಅಂತಲೇ ಹೇಳ್ಬೋದು. ಯಾಕಂದರೆ ಮುದ್ದೆ ಅಷ್ಟು ಸಖತ್ತಾಗಿ ಮಾಡ್ತಾರೆ. ಮುದ್ದೆ ತಿನ್ನೋಕ್ಕೆ ನಾನು ಆವಾಗ ಬರ್ತಾ ಇರ್ತೀನಿ. ತುಂಬ ದಿನ ಅನ್ಕೊತಿದ್ದೆ ಯೂಟ್ಯೂಬ್ ಮಾಡಬೇಕು, ಯೂಟ್ಯೂಬ್ ಮಾಡಿ ವಿಡಿಯೋ ಹಾಕಬೇಕಂತ. ಕೊನೆಗೆ ಕಾಲ ಕೂಡ ಬಂದಿದೆ. ಡೈಲಿ ಒಂದೊಂದು ಪಲ್ಯ ಚೇಂಜ್ ಆಗ್ತಾ ಇರುತ್ತೆ. ಒಂದೊಂದು ಟೈಮು ಕುಂಬಳಕಾಯಿ ಪಲ್ಯ ಕೊಡ್ತಾರೆ, ಒಂದೊಂದು ಟೈಮ್ ಸೊಪ್ಪು ಪಲ್ಯ ಕೊಡ್ತಾರೆ. ಇವತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದಾರೆ. ಖಾರ ಚೆನ್ನಾಗಿ ಕಳಿಸ್ಕೊಂಡಿದ್ದೀನಿ, ತಿಕ್ಕಾಗಿದೆ. ಫಸ್ಟು ಮುದ್ದೆನ ಮುರ್ಕೊಂಡು ಖಾರ ಜೊತೆಗೆ ಟ್ರೈ ಮಾಡೋಣ. ಆಹಾ, ತಿಕ್ಕಾಗಿದ್ಬಿಟ್ರಂತೂ ಸ್ವರ್ಗ ಅಂತಲೇ ಹೇಳ್ತೀನಿ. ಸ್ವಲ್ಪ ಖಾರ ಇತ್ತಂದರೆ ಕಷ್ಟ ಆಗುತ್ತೆ. ತಿನ್ನೋಣ. ಒಳ್ಳೆ ಬೆಸ್ಟ್ ಬೈಟ್ ಅಂತಲೇ ಹೇಳ್ತೀನಿ. ಮುದ್ದೆ, ಇವರು ಮುದ್ದೆ ಸಖತ್ತಾಗಿರುತ್ತೆ. ಜೊತೆಗೆ ಸಾಂಬಾರು ಜೊತೆಗೆ ತಿಂದರೂ ಕೂಡ ಮಸ್ತ್ ಇರುತ್ತೆ. ಉಪ್ಸಾರು ಜೊತೆಗೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡ್ರೆ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ತೀನಿ. ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಉಪ್ಸಾರು ಮಾಡಿದ್ರೆ ಖಾರ ಜಾಸ್ತಿ ಕಲಿಸ್ಕೊತಾರೆ. ಅದಂತೂ ಸಖತ್ತಾಗಿರುತ್ತೆ. ಆ ಒಂದು ಕಾನ್ಸೆಪ್ಟಲ್ಲಿ ನಾನು ಸ್ವಲ್ಪ ಖಾರ ಜಾಸ್ತಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಡಿ, ಇಲ್ಲ ಮೈಲ್ಡ್ ಆಗಿದ್ರು ಕೂಡ ಉಪ್ಸಾರು ಜೊತೆಗೆ ಮುದ್ದೆ ಸಖತ್ತಾಗಿರುತ್ತೆ. ಪಲ್ಯ ತಿನ್ನೋಣ ಲೈಟಾಗಿ. ಇವತ್ತು ಬೀಟ್ರೂಟ್ ಪಲ್ಯ ಕೊಟ್ಟಿದ್ದಾರೆ. ಇಲ್ಲೇನಪ್ಪ ಸ್ಪೆಷಲ್ ಅಂತಂದರೆ ಮುದ್ದೆ, 2 ಮುದ್ದೆ 3 ಮುದ್ದೆ. ನಾನು ಬಂದರೆ ಮಿನಿಮಮ್ ಆಗಿ 2 ಇಂದ 3 ಮುದ್ದೆ ತಿಂತೀನಿ. ತುಂಬ ಜನ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸು, ಇಲ್ಲಿ ಅಕ್ಕಪಕ್ಕ ವರ್ಕ್ ಮಾಡೋರು, ಪೇಂಟಿಂಗ್ ವರ್ಕ್ ಮಾಡೋರು, ಅಥವಾ ಅಫಿಷಿಯಲ್ಸ್ ಯಾರಾದರೂ ಆಫೀಸ್ಗೆ ಹೋಗೋರು ಈ ಜಾಗಕ್ಕೆ ಬರ್ತಾನೆ ಇರ್ತಾರೆ. ಇದನ್ನು ಶೆಡ್ ಹೋಟ್ಲ್ ಅಂತ ಕೂಡ ಕರೀತಾರೆ. ಅನ್ನಪೂರ್ಣೇಶ್ವರಿ ಹಳ್ಳಿ ಮನೆ ಉಪಹಾರ ಅನ್ನೋ ಹೆಸರಿದೆ, ಬಟ್ ಎಲ್ಲರೂ ಕರೆಯೋದು ಶೆಡ್ ಹೋಟ್ಲ್ ಅಂತ. ಮುದ್ದೆ ತಿನ್ನೋಕ್ಕೆ ಬರ್ತಾರೆ ಮೇನಾಗಿ. ಮುದ್ದೆ ಅಂತೂ ಅದ್ಭುತವಾಗಿದೆ. ಜೊತೆಗೆ 5 ರೂಪಾಯಿಗೆ 2 ಬಜ್ಜಿ ಕೊಡ್ತಾರಂತೆ. ಒಂದು ಬಜ್ಜಿ ನಾನು ಎತ್ಕೊಂಡಿದ್ದೀನಿ, 2.5 ರೂಪಾಯಿ ಆಗುತ್ತೆ. ಇದು ಚೆನ್ನಾಗಿದೆ. ಥಿಕ್ನೆಸ್ ಇಲ್ಲ. ಅವ್ರು ಹಾಕಿರೋಂಥ ಇದಿರುತ್ತಲ್ಲ ಹಿಟ್ಟು ಜಾಸ್ತಿ ಇಲ್ಲ, ಮೈಲ್ಡ್ ಆಗಿದೆ, ಚೆನ್ನಾಗಿ ಬೆಂದೋಗಿದೆ. ಒಳಗಡೆ ಅಂತ ಮೆಣಸಿನಕಾಯಿ ಕೂಡ ಚೆನ್ನಾಗಿ ಬೆಂದು ತಿನ್ನಬೇಕಾದ್ರೆ ಒಂದು ನೆಕ್ಸ್ಟ್ ಲೆವೆಲ್ ಫ್ಲೇವರ್ ಕೊಡ್ತಾಯಿದೆ. ಒಂದು ಬೆಸ್ಟ್ ಅಂತಲೇ ಹೇಳ್ತೀನಿ. 20 ರೂಪಾಯಿಗೆ ಪ್ಲಸ್ 25 ರೂಪಾಯಿಗೆ 20 ರೂಪಾಯಿ ಮುದ್ದೆ, 5 ರೂಪಾಯಿ ಬಜ್ಜಿ, 25 ರೂಪಾಯಿಗೆ ಒಂದೊಳ್ಳೆ ಮುದ್ದೆ ಸಿಗುತ್ತೆ. ಈ ಮುದ್ದೆನ ಫಿನಿಷ್ ಮಾಡಿ ನೆಕ್ಸ್ಟು ರೈಸ್ ಐಟಮ್ ಟ್ರೈ ಮಾಡೋಣ. ಅಣ್ಣ ನಮಸ್ತೆ. ಎಷ್ಟು ವರ್ಷದಿಂದ ಬರ್ತಾಯಿದ್ದೀರ ಅಣ್ಣ ಇಲ್ಲಿ ಊಟ ಮಾಡೋಕ್ಕೆ? ನಾನು ಸುಮಾರು ಒಂದು 3 ವರ್ಷದಿಂದ ಬರ್ತಾಯಿದ್ದೀನಿ. 3 ವರ್ಷದಿಂದ ಬರ್ತಿದ್ದೀರಾ. ಏನು ಇಷ್ಟ ನಿಮ್ಗೆ ಇಲ್ಲಿ? ಎಲ್ಲ ಇಷ್ಟನೇ. ಓಕೆ, ಒಂದಕ್ಕಿಂತ ಒಂದಿರುತ್ತೆ. ಓಕೆ, ಮುದ್ದೆ ಉಪ್ಸಾರು ಕಾಂಬಿನೇಷನು. ಓಕೆ, ಸೊಪ್ಪು, ಮುದ್ದೆಗೆ ಇದು ಕೊಡ್ತಾರೆ, ಬೀಟ್ರೂಟ್ ಬರುತ್ತೆ, ಬೀಟ್ರೂಟ್ ಪಲ್ಯ ಕೊಡ್ತಾರೆ. ಎನಿ ಓಕೆ ಅದಾದರೂ ಒಂದು ಪಲ್ಯ. ಓಕೆ, ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ. ಓಕೆ, ಊಟ ಅನ್ನ ಸಾಂಬಾರು ರಸಂ ಎಷ್ಟು ಬೇಕಾದರೂ ಇಟ್ಬಿಟ್ಟಿರ್ತಾರೆ. ಪ್ಲೇಟ್ ತೊಳೆಯೋಕ್ಕೆ ಬಿಸಿನೀರಿಂದ ಬಿಸಿನೀರದ್ದು ಫೆಸಿಲಿಟೀಸ್ ಇಟ್ಟಿದ್ದಾರೆ. ಬಿಸಿನೀರು ಆರಾಮಾಗಿ ಅದರಲ್ಲೂ ಚೆನ್ನಾಗಿ ವಾಶ್ ಮಾಡ್ತಾರೆ. ವಾಶ್ ಮಾಡಿ ಆ ಸಮಾಧಾನ ಇಲ್ಲದೆ ಹೋದ್ರೂ ಬಿಸಿನೀರಲ್ಲಿ ಕಸ್ಟಮರ್ಸ್ ಬಿಟ್ಟರೆ ನಾವು ವಾಶ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಫಸ್ಟ್ ಕ್ಲಾಸ್ ಆಗಿ ಈ ಕಡೆ ಬಂದಾಗ ನಾನು ಇಲ್ಲೇ ಮಾಡೋದು. ರೆಗ್ಯುಲರ್ ಆಗಿ ಬರ್ತೀನಿ. ಇವರ ಪ್ರೈಸ್ ವೈಸ್ ಆಗಲಿ, ಇವರ ಫುಡ್ ಕ್ವಾಲಿಟಿ ವೈಸ್ ಆಗಲಿ ನೋ ಪ್ರಾಬ್ಲಮ್. ಇನ್ನೂ 10-20 ರೂಪಾಯಿ ಜಾಸ್ತಿ ಮಾಡಿದ್ರು ಕೊಡ್ಬೋದು. ದುಡ್ಡು ಮುಖ್ಯ ಅಲ್ಲ, ಕ್ವಾಲಿಟಿ ಮುಖ್ಯ, ಗುಣಮಟ್ಟ. ಓಕೆ, ಇವ್ರು ಊಟ ಮಾಡಿದ ತಕ್ಷಣ ನಿಮ್ಗೆ ಏನಾದರೂ ಹೆಲ್ತ್ ಸಮಾಧಾನ ಏನಿಲ್ಲ. ಏನೋ ಒಂಥರ ಊಟ ಮಾಡಿ ಮಜ್ಜಿಗೆ ಸೌಟ್ ಒಂದು ಎಷ್ಟು ಬೇಕಾದ್ರೂ ಕುಡಿಬೋದು. ಒಂದು ದೊಡ್ಡ ಅಂಡನೇ ಇಟ್ಟಿದ್ದಾರೆ. ಎಷ್ಟು ಬೇಕಾದ್ರೂ ಕುಡಿಬೋದು. ಕುಡಿದು ಬಿಟ್ಟು ಆರಾಮಾಗಿ ಫುಲ್ ಅಂದ್ರೆ ಫುಲ್ ಊಟ ಮಾಡ್ದಂಗೆ ಒಂದು ಕಂಪ್ಲೀಟ್ ಮೀಲ್ ಫೀಲ್ ಆಗುತ್ತೆ. ಮನೇಲಿ ಯಾವ ಥರ ಫೀಲ್ ಆಗುತ್ತೆ, ಫುಲ್ ನೆಮ್ಮದಿ. ಊಟ ಮಾಡಿದ್ವಪ್ಪ ಅಂತ ಸ್ವಲ್ಪ ಹೇಳಿ ಲಾಸ್ಟ್ ಒಂದು ಬಾಳೆಹಣ್ಣು ತಿಂದು ಈ ಬಿಸಿಲಿಗೆ ಒಳ್ಳೆ ಮುದ್ದೆ ತಿಂದು, ಒಳ್ಳೆ ಮುದ್ದೆ ಮಜ್ಜಿಗೆ ಕುಡಿದು, ಬಾಳೆಹಣ್ಣು ತಿಂದ್ರೆ ಕಂಪ್ಲಿಗೆ ಮಜ್ಜಿಗೆ ಕುಡಿದು ಬಿಸಿ ಮುದ್ದೆ ತಿಂದು ಆರಾಮ ಒಂದು ಬಾಳೆಹಣ್ಣು ತಿಂದು ಮುಗಿಸ್ಕೊಂಡು ಹೋದ್ರೆ ಇವತ್ತಿನ ಮಧ್ಯಾಹ್ನದ ಊಟ ಕಂಪ್ಲೀಟ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಣ್ಣ. ಪ್ರೈಸ್ ಹಾಕಿ ಹಪ್ಪಳ ಕೊಡ್ತೀರಾ? ಇದು ಮೊಸರನ್ನ ಸಿಗುತ್ತಲ್ಲ, ಎಷ್ಟು ಮೊಸರನ್ನ? ಅದು 25. ಚಪಾತಿ 25 ರೂಪಾಯಿ. ಓಕೆ, ಮುದ್ದೆ ಜೊತೆ ತಗೊಂಡ್ರೆ 40 ರೂಪಾಯಿ. ಅದೇ 5 ರೂಪಾಯಿ ಕಮ್ಮಿ ಆಗುತ್ತೆ. ಇದಕ್ಕೆ ರಸಮ್ ಬೇಕಾದ್ರೆ ಹಾಕೊಬೋದು, ಇಲ್ಲಾಂದರೆ ಸಾಂಬಾರು ಕೂಡ ಇದೆ. ಸಾಂಬಾರು ಟ್ರೈ ಮಾಡೋಣ ಫಸ್ಟು. ಇವ್ರದ್ದಂತೂ ಸಾಂಬಾರು ತಿಕ್ಕಾಗಿರುತ್ತೆ. ಇದು ಕೂಡ ತರಕಾರಿ ಒಂದೊಂದು ದಿನ ಒಂದೊಂದು ಬೇಸ್ಟ್ ಆಗಿರುತ್ತೆ. ಓ, ಸುಡ್ತಾ ಇದೆ.
ಸ್ವಲ್ಪ ಸಾಂಬಾರು ಹಾಕೊಳ್ಳೋಣ. ನಮ್ಮ ಎರಡನೇ ಐಟಮ್ ತೊಗೊಂಡಿದ್ದೀವಿ, ಹಾಗೆ ಹೋಗಿಂದ ಹೋಗು. ನಮ್ಮ ಎರಡನೇ ಐಟಮ್ ತೊಗೊಂಡಿದ್ದೀವಿ, ಅನ್ನ ಸಾಂಬಾರು ಜೊತೆಗೆ ಹಪ್ಪಳ ಕೊಟ್ಟಿದ್ದಾರೆ. ಬಜ್ಜಿ ಬೇಡ ಅನಿಸುತ್ತೆ, ಯಾಕಂದರೆ ಮೊದಲೇ ಒಂದು ತೊಗೊಂಡಿದ್ದೆ, ಸಾಕು. ಸಾಂಬಾರು ಜೊತೆಗೆ ಅನ್ನ ಮಿಕ್ಸ್ ಮಾಡ್ಕೊಂಡು ಟ್ರೈ ಮಾಡೋಣ. ಕಾಳು ಸಾಂಬಾರು ಜೊತೆಗೆ ರೈಸು. ಕಾಳು ತುಂಬ ಬೇಯಿಸಿರೋದ್ರಿಂದ ಒಂದಷ್ಟು ಕಾಳು ನಾನು ಕೆಳಗಡೆನೂ ಹಾಕಿ ತೆಗಿಯೋಕ್ಕೆ ನೋಡಿದೆ, ಕಾಳು ಸಿಗಲಿಲ್ಲ. ತರಕಾರಿ ಹಾಕಿ ತಿಕ್ಕಾಗಿ ಮಾಡಿರ್ತಾರೆ, ತಿನ್ನೋಣ. ಮಜಾ ಇದೆ ಇವರ ಸಾಂಬಾರು ಫ್ಲೇವರು. ಅಂದರೆ ಮನೆಯಲ್ಲಿ ಮೊಳಕೆಕಾಳು ಮಾಡಿದಾಗ ಮೊಳಕೆಕಾಳು ಫ್ಲೇವರ್ ಹೆಂಗೆ ಬರುತ್ತೋ ಹಂಗೆ ಇಲ್ಲಿ ಬೇಯಿಸಿರೋಂಥ ಪ್ರತಿಯೊಂದು ಕಾಳು ಫ್ಲೇವರ್ ಕೂಡ ಗೊತ್ತಾಗ್ತಾ ಇದೆ. ಯಥೇಚ್ಛವಾಗಿ ತರಕಾರಿ ಹಾಕಿ, ಯಥೇಚ್ಛವಾಗಿ ಕಾಳು ಹಾಕಿ, ಯಥೇಚ್ಛವಾಗಿ ಸ್ವಲ್ಪ ಮಸಾಲೆ ಹಾಕಿ ಸಖತ್ತಾಗಿ ಒಂದೊಳ್ಳೆ ಹೋಮ್ಲಿ ಸ್ಟೈಲಲ್ಲಿ ಇಲ್ಲಿ ಸಾಂಬಾರಾಗಲಿ, ಅನ್ನ ಆಗಲಿ, ಮುದ್ದೆ ಆಗಲಿ, ಉಪ್ಸಾರಾಗಲಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಒಂದೊಳ್ಳೆ ಬೆಸ್ಟ್ ಜಾಗ, ಅಫೋರ್ಡಬಲ್ ಪ್ರೈಸು. ಒಂದು ಮುದ್ದೆ, ಹಾಫ್ ರೈಸು, ಒಂದು ಹಪ್ಪಳ, ಒಂದು ಬಜ್ಜಿ ತಗೊಂಡ್ರೆ 45 ರೂಪಾಯಿ ಆಗುತ್ತೆ. ಜೊತೆಗೆ ಮಜ್ಜಿಗೆ ಅನ್ಲಿಮಿಟೆಡು ಸೈಡಲ್ಲಿ ಇಟ್ಬಿಟ್ಟಿರ್ತಾರೆ, ಎಷ್ಟು ಬೇಕೋ ನೀವು ಮಜ್ಜಿಗೆ ಹಾಕೊಂಡು ತಿನ್ಬೋದು. ಲಾಸ್ಟಲ್ಲಿ ನಮ್ಮ ಮಜ್ಜಿಗೆನೂ ಟ್ರೈ ಮಾಡೋಣ. ಇನ್ನೊಂದು ಬೈಟು. ಒಂದು ಬೆಸ್ಟಾಗಿರೋಂಥ ಊಟ. ಸೊ ಈ ಲೊಕೇಶನ್ ಬಗ್ಗೆ ಹೇಳಿದ್ರೆ ಶ್ರೀ ಅನ್ನಪೂರ್ಣೇಶ್ವರಿ ಹಳ್ಳಿಮನೆ ಉಪಹಾರ ಅಂತ, ಶೆಡ್ ಹೋಟ್ಲ್ ಅಂತ, ಬ್ಯಾಡ್ರಳ್ಳಿ, ಕರ್ನಾಟಕ ಬ್ಯಾಂಕು, ಮಾಗಡಿ ಮೇನ್ ರೋಡು, ಬ್ಯಾಡ್ರಳ್ಳಿ, ಕರ್ನಾಟಕ ಬ್ಯಾಂಕು, ಅನುಪಮ ಹಾಸ್ಪಿಟ್ಲು ಆಪೋಸಿಟಲ್ಲೇ ಬರೋಂಥ ಒಂದು ಲೊಕೇಶನು. ಇದೊಂಥರ ಶೆಡ್ ಹಾಕ್ಬಿಟ್ಟು ದೊಡ್ಡದಾಗಿ ಶೆಡ್ ಹಾಕಿದ್ದಾರೆ. ಮಧ್ಯಾಹ್ನ ಟೈಮು ಒಂದು 12:30 1 ಗಂಟೆ ಟೈಮ್ ಬಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇರ್ತಾರೆ. 12 ಗಂಟೆಗೆ ಶುರುವಾದರೆ ಮಧ್ಯಾಹ್ನ ಊಟ ಸಂಜೆ 5 ಗಂಟೆವರೆಗೂ ಫುಡ್ ಖಾಲಿಯಾಗೋವರು ಕಂಟಿನ್ಯೂಸ್ ಆಗಿ ಕೊಟ್ಕೊಂಬರ್ತಾ ಇದ್ದಾರಂತೆ. ಒಂದು ದಿನಕ್ಕೆ ಹತ್ತತ್ರ ಏನಿಲ್ಲ ಅಂದರೂ ಕೂಡ 600ರಿಂದ 700 ಮುದ್ದೆನ ಸೆಲ್ ಮಾಡ್ತಾರಂತೆ. ರೈಸ್ ಅಂತೂ ನಮಗೆ ಕೌಂಟೇ ಇಲ್ಲ ಸರ್, ಜಾಸ್ತಿ ಮಾಡ್ತೀವಿ, ಜನ ಬರ್ತಾ ಇರ್ತಾರೆ, ಯಾರು ಕೂಡ ಊಟ ಇಲ್ಲ ಅಂತ ವಾಪಸ್ ಕಳಿಸಲ್ಲ. ಇನ್ ಕೇಸ್ 5 ಗಂಟೆ 6 ಗಂಟೆ ಆಗಿಬಿಟ್ರೆ ಊಟ ಖಾಲಿಯಾಗಿದ್ದರೆ ಖಾಲಿಯಾಗಿದೆ ಅಂತ ಹೇಳ್ತೀವಿ, ಖಾಲಿಯಾಗಿದೆ ಅಂತ ಹೇಳ್ತೀವಿ. ಮಿಕ್ಕಿದ ಟೈಮಲ್ಲಿ ಎಷ್ಟೇ ಜನ ಬಂದರೂ ಕೂಡ ನಾವು ಮೇಂಟೈನ್ ಮಾಡ್ತಾ ಇರ್ತೀವಿ. ರೋಡ್ ಬರ್ತಾರೆ, ಸೆಲ್ಫ್ ಸರ್ವಿಸು ಅವರೇ ತೊಗೋಬೇಕು, ಅವರೇ ಹಾಕೋಬೇಕು, ಇದು ಮಾಡಬೇಕು, ಆ ಥರ ಇರುತ್ತೆ. ನಾವು ಅಂದರೆ ಅವ್ರ ತಟ್ಟೆ ತೊಗೊಂಡು ಬಿಸಿನೀರು ಕೊಟ್ಟಿರ್ತಾರೆ, ಬಿಸಿನೀರಲ್ಲಿ ತಟ್ಟೆ ತೊಳ್ಕೊಂಡು ಅವ್ರು ಬಂದು ಹಾಕ್ಕೊಂಡು ತಿಂತಾ ಇರಬೇಕು, ನಾವು ಬಂದು ಅವ್ರ ಜಾಗ ಕೊಡಲ್ಲ, ಇದೊಂಥರ ಸೆಲ್ಫ್ ಸರ್ವಿಸ್ ಥರ ಅಂತ ಹೇಳಿದರು. ಸೊ ಇದು ಶುರುವಾಗಿ ಮೊದಲೇ ಹೇಳ್ದಂಗೆ 5 ವರ್ಷ ಆಗಿದೆ, ಸಿಕ್ಕಾಪಟ್ಟೆ ಫೇಮಸ್ಸು. ಈ ಒಂದು ಜಾಗದ ಬಗ್ಗೆ ನೀವು ಕೇಳಿದರೆ ನನ್ನ ಕಮೆಂಟ್ ತಿಳಿಸಿ. ಇನ್ನೂ ಕೇಳಿಲ್ಲ ಅಂದರೆ ಅಥವಾ ಇಲ್ಲಿ ಬಂದು ಟೇಸ್ಟ್ ಮಾಡಿಲ್ಲ ಅಂದರೆ ಬಂದು ಒಂದು ಜಾಗದಲ್ಲಿ ಟೇಸ್ಟ್ ಮಾಡಿ. ನನಗಂತೂ ಇಲ್ಲಿ ಫುಡ್ಡು ಸಿಕ್ಕಾಪಟ್ಟೆ ಸ್ಯಾಟಿಸ್ಫೈ ಆಯಿತು. ಇದನ್ನೆಲ್ಲ ಖಾಲಿ ಮಾಡಿ ನಾನು ಮನೆ ಕಡೆ ಹೊರಡ್ತೀನಿ. ಅದಕ್ಕೂ ಮುಂಚೆ ಯಾರೇ ನಮ್ಮ ಚಾನಲ್ ಹೊಸ ನೋಡ್ತಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಇನ್ನೊಂದು ಇದೇ ಥರ ಫುಡ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.